ಎಳೆದು ಬಾರಿಸೋ ಪ್ರಯತ್ನ. ಚೆಂಡನ ಗ್ಯಾಪಲ್ಲಿ ತಳೆದರೆ ಕಾದು ನೋಡೋಣ. ಅತ್ಯುತ್ತಮವಾದಂತಹ ಫೀಲ್ಡ್ ಅನ್ನು ಕಂಡುಕೊಳ್ತಾ ಇದೆ. ಎಳೆದು ಬಾರಿಸಿದ್ದಾರೆ. ಪವರ್ಫುಲ್ ಶಾಟ್. ನೇರವಾಗಿ ಫೀಲ್ಡರ್ ಹಸ್ತಾರೆ. ಒಳ್ಳೆ ಚುರುಕಾದ ಫೀಲ್ಡರ್ಸ್ ಅನ್ನು ಹೊಂದಿದೆ ಎಲಿಟ್ 11 ತಂಡ. ಇಲ್ಲಿಂದ 2 ರನ್ ತೆಗೆದುಕೊಳ್ಳೋದು ತುಂಬಾ ಕಷ್ಟನೇ ಅವರಿಗೆ. ಕ್ವಾಲಿಟಿ ಆದಂತಹ ಫೀಲ್ಡಿಂಗ್ ಅನ್ನ ಕಂಡುಕೊಂಡಿದೆ ಅದು ಈಗಾಗಲೇ. ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ 4ನೇ ಓವರ್ ಪ್ರಗತಿ ಹಂತದಲ್ಲಿ. ಪ್ರಸಾದ ನೀಡ್ತಾ ಇದ್ದಾರೆ. ಪ್ರಸಾದ್ ಅವರು ಮತ್ತೊಂದು ಪವರ್ಫುಲ್ ಶಾಟ್ ನೇರವಾಗಿ ಕಂಡುಕೊಂಡಿದ್ದಾರೆ. ಅಷ್ಟೇ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ. ಫಂಬಲ್ ಆಗಿದೆ. 2 ಯಶಸ್ವಿ. ಇದಕ್ಕೆ ಹೇಳಿದೆ ಚುರುಕಾದ ಓಟಗಾರರು ಬೇಕಂತೇಳಿ. ಯಶಸ್ವಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಬೇಗನೆ ಪುಷ್ ಮಾಡಿ ಎಲಿಟ್ 11 ತಂಡದವರು. ಟೈಮ್ ಇದೆ ನೋಡಿ. ಪೆನಲ್ಟಿನೂ ಬೀಳ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ಇನ್ನಿಂಗ್ಸಿನ ಈಗಾಗಲೇ ಬಿದ್ದಿದೆ. ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ. ಕೊನೆ ಹಂತಕ್ಕೆ ಅದು ಮುಳ್ಳಾಗಬಹುದು. 5 ಆಟಗಾರರು ಒಳಗಡೆ ಬರ್ತಾರೆ. 100ರ ಗಡಿಯನ್ನು ಇನ್ನೂ ಭಾರಿ ರೋಚಕವಾಗಿ ಆಡ್ತಾ ಇದ್ದಾರೆ. ಪ್ರಸಾದ್ ಮತ್ತು ಅಮೃತ್ ಅವರ ಮೇಲೆ ಬಲವಾದ ನಂಬಿಕೆಯನ್ನು ಉಳಿಸ್ಕೊಳ್ತಾರ. ಮುಂದಿನ ಎಸೆತಗಾರರಾಗಿ ನಾದಿರ್ ಬಾಯ್, ಹೆಸರಾಂತ ಆಟಗಾರ. ಈಗಾಗಲೇ ಬಿಡಿಸ್ಟಿ ಮೈದಾನದಲ್ಲಿ ತನ್ನದೇ ಚಾಪು ಮೂಡಿಸಿದಂತ ಎಡಗೈ ಎಸೆತಗಾರ ಮಿಸ್ಟರ್ ನಾದಿರ್ ಬಾಯ್. ನಾಲ್ಕು ಓವರ್ಗಳ ಮುಕ್ತಕ್ಕೆ 35. ಮುಂದಿನ ಎಸೆತಗಾರರಾಗಿ ನಾದಿರ್. ಬೇಗನೆ ಫೀಲ್ಡ್ ಅನ್ನ ಸೆಟ್ ಮಾಡಿ. ನಿಮ್ದೇ ಟೈಮು ನಾದಿರ್ ಅವರೇ, ನೋಡ್ಕೊಳ್ಳಿ. ಪೆನಲ್ಟಿ ಬಿದ್ದರೂ ಬೀಳ್ಬೋದು ಮುಂದಿನ ಹಂತಕ್ಕೆ. ವೈಡ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಅತಿರಿಕ್ತ ರನ್ಗಳ ಸೇರ್ಪಡೆ ಆಗ್ತಾ ಇದೆ. 36ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಫೈನ್ ಲೆಗ್ ಹತ್ರ ಚೆಂಡನ್ನು ಹೊಡೆಯುವ ಪ್ರಯತ್ನ. ಹೆಸರಾಂತ ಎಡಗೈ ಎಸೆತಗಾರ, ಸ್ಪಿನ್ ಮಾಂತ್ರಿಕ ಮಿಸ್ಟರ್ ನಾದಿರ್. ದಾಂಡಿಗನಿಗೆ ಗೊತ್ತಾಗಲ್ಲ ಬಿದ್ದ ಮೇಲೆ ಅವರ ಚೆಂಡು. ಶಾರ್ಟ್ ಆಗಿ ಬಿದ್ದಂತ ಬಾಲು ಎಳೆದು ಬಾರಿಸೋ ಪ್ರಯತ್ನ. ಹೇಳ್ತಾ ಇದ್ದಂಗೆ ಸ್ವಿಂಗ್ ಆಗತ್ತೆ. ಅದು ಭರ್ಜರಿ ಆದಂತ ಬಾಲ್. ಮತ್ತೊಂದು ಡಾಟ್ ಆಗ್ತಾ ಇದೆ. ನಾದಿರ್ ಟು ಅಮೃತ್. ಇದು ಕೂಡ ಅತ್ಯುತ್ತಮವಾದಂಥ ಶಾಟ್. ಯಾಕಾದ್ರೆ ನೋಡೋಣ. ನೇರವಾಗಿ ಫೀಲ್ಡರ್ ಹತ್ರ 1 ರನ್ನಿಗೆ ಮಾತ್ರ ಸಂತೃಪ್ತಿ. ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ. ಪ್ರತಿ ಓವರಲ್ಲಿ ಕೂಡ ಪ್ರಸಾದ್ ಅವರು ಪ್ರಸಾದವನ್ನು ನೀಡಬೇಕಾಗತ್ತೆ. ಈ ಪಂದ್ಯವನ್ನು ಗೆಲ್ಲಬೇಕಾದ್ರೆ 1 ಬೌಂಡ್ರಿ ಅವಶ್ಯಕತೆ ಇದ್ದೇ ಇದೆ. 10 ರನ್ನಿನ ಅವಶ್ಯಕತೆ. ಮುಂದಿನ ಎಸೆತಗಾರ ನಾದಿರ್ ಟು ಪ್ರಸಾದ್. ಮತ್ತೊಂದು ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ. ಮಿಡಿಕೆಟ್ ಹತ್ರ ಚೆಂಡನ್ನು ತಳ್ತಾ ಇದ್ದಾರೆ. ಅಷ್ಟರಲ್ಲಿ 2 ಯಶಸ್ವಿ ರನ್ಗಳು. ಈ ಥರದ ಕ್ರಿಕೆಟಿಂಗ್ ಶಾಟ್ಗಳು ಕೂಡ ಅವಶ್ಯಕ ಬೇಕಾಗುತ್ತೆ. ಯಾಕಂದರೆ ಹೆಸರಾಂತ ಲೆಫ್ಟ್ ಆರ್ಮ್ ಎಸೆತಗಾರ ಅವರು. ನಾದಿರ್ ಅವರಿಗೆ ಹೊಡೆಯೋದಂದರೆ ತುಂಬ ಕಷ್ಟನೇ. ಅದು ಬ್ಯಾಕ್ ಆಫ್ದಲ್ಲಂತೂ ಒಂದ್ಸಲ ಕಟ್ ಆಗುತ್ತೆ, ಒಂದ್ಸಲ ಫ್ಲೈಟೆಡ್ ಡೆಲಿವರಿಗಳು.
39ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. 5ನೇ ಓವರ್ ಪ್ರಗತಿ ಹಂತದಲ್ಲಿ ಫೀಲ್ಡಲ್ಲಿ ಶಾರ್ಟ್ ಆಗಿ ಬಿದ್ದ ಬಾಲ್ ಫೈನ್ ಲೆಗ್ಗಿನ ಹತ್ರ ಹೊಡೆದಿದ್ದಾರೆ. ಕಾದು ನೋಡೋಣ. 4 ಆಗತ್ತೆ. ತುಂಬಾ ಶಾರ್ಟ್ ಹಾಕಿದ್ರು. ಸ್ವಲ್ಪ ಬಾಲ್ ಕೊಡಿ ಇಲ್ಲಿ ನಮ್ಮ ಅಭಿಮಾನಿಗಳು. ಸರ್ ನೀವು ಹೋಗಿ ಒಬ್ರು. ಮೂರಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಇನ್ನು ಸ್ಕೈ ಫೋರ್ಸ್ ಹತ್ರ ಕೂಡ ಪಂದ್ಯ ಇದೆ. ಕಾದು ನೋಡ್ಬೇಕಾದ್ರೆ ಇನ್ನೂ ಒಳ್ಳೆ ಎಸೆತಗಾರಿದ್ದಾರೆ. ಎಲಿಟ್ 11 ಹತ್ರ ಭರ್ಜರಿಯಾದಂಥ ಬಾಲನ್ನು ಹಾಕಿದ್ರು. ಒಂದು ಶಾರ್ಟ್ ಬಾಲ್ ಮುಂದೆ ಹಾಕೋ ಪ್ರಯತ್ನ. ಕಾದು ನೋಡೋಣ. ಫ್ಲೈಟ್ ಡೆಲಿವರಿ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾರ ಅಂತೇಳಿ. ಪ್ರಸಾದ್ ಇದು ಸೂಪರ್ ಸಂಡೆಯ ಕೊಡ್ತಾ ಇದ್ದಾರಪ್ಪ. ಐದನೇ ಓವರ್ ಪ್ರಗತಿ ಹಂತದಲ್ಲಿ ತಂಡದ ಮೊತ್ತ 49 ಓವರಿಗೆ ಸರಾಸರಿಯಲ್ಲಿ ಸಾಗ್ತಾ ಇದೆ. ಮತ್ತೆ ಮುಂದಿನ ಎಸೆತಗಾರ ನಾದಿರ್ ಟು ಪ್ರಸಾದ್. ಫೀಲ್ಡಲ್ಲಿ ಬದಲಾವಣೆ. ಮತ್ತೊಂದು ರನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ರಕ್ಷಣಾತ್ಮಕವಾಗಿ. 2 ಆಗೋ ಸಾಧ್ಯತೆಗಳು ಯಶಸ್ವಿ ಆಗ್ತಾ ಇದ್ದಾವೆ. ಭರ್ಜರಿ 2 ರನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಓವರ್ ಮುಕ್ತಾಯ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 51. ಇನ್ನು 51ರ ಅವಶ್ಯಕತೆ. ಬೇಗನೆ 2 ನಿಮಿಷದ ಕಾಲಾವಕಾಶ ಇರುತ್ತೆ. ಎಲಿಟ್ 11 ತಂಡದ ಆಟಗಾರರು ನೀರನ್ನು ಕೊಡಬೇಕು ಅವ್ರಿಗೂ ಕೂಡ. ಹೆಸರಾಂತ ಲೆಗ್ ಸ್ಪಿನ್ ಎಸೆತಗಾರ. ಕಾದು ನೋಡಬೇಕಾಗಿದೆ ಯಶಸ್ವಿ ಎಸೆತಗಾರ ಆಗ್ತಾರ ಅಂತೇಳಿ.
ಶಾರ್ಟ್ ಆಗಿ ಬಿದ್ದಂತ ಬಾಲ್ ಎಳೆದು ಬಾರಿಸೋ ಪ್ರಯತ್ನ ಸರಿಯಾಗಿ ಕನೆಕ್ಟ್ ಆಗಿಲ್ಲ ಅಮೃತ್ ಅವರಿಗೆ. 2 ರನ್ ತೆಗೆದುಕೊಳ್ತಾ ಇದ್ದಾರೆ. ಬೇಜಾರಾಗ್ತಾ ಇದ್ದಾರೆ ಅನ್ಸುತ್ತೆ ವಿನಯ್ ಬಾರ್ಕರ್ ಅವರು. ಈಗಾಗಲೇ ಸ್ಲೋ ಡೆಲಿವರಿಗೆ ಹೆಸರಂತ ಎಸೆತಗಾರರು ಇವರು ಫೀಲ್ಡ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಲೇಟ್ ಕಟ್ ಮಾಡೋದ್ರ ಮುಖಾಂತರ ಮತ್ತೊಂದು ರನ್ ಅನ್ನ ಎಕ್ಸ್ಟ್ರಾ ಕವರ್ಸ್ ಹತ್ರ ತೆಗೆದುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 54ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಒಳ್ಳೆಯ ಫೀಲ್ಡಿಂಗಿನ ಪ್ರದರ್ಶನ ಬೇಕಾಗತ್ತೆ ಎಲೀಟ್ 11 ತಂಡದಿಂದ. ಅಷ್ಟೇ ಒಳ್ಳೆಯ ಬಾಲಿಂಗ್ ಕೂಡ ಅವಶ್ಯಕತೆ ಇದೆ. ಕಾದು ನೋಡೋಣ. ಮತ್ತೊಂದು ಅತ್ಯುತ್ತಮವಾದಂಥ ಹೊಡೆತ ಗ್ಯಾಪಲ್ಲಿ ತಳಿದ್ದಾರೆ. ಗ್ಯಾಪಲ್ಲಿ ಹೋಗಿದೆ. ಹಿಡಿದು ಎಷ್ಟರಲ್ಲಿ 2 ರನ್ ಕೂಡ ತೆಗೆದುಕೊಳ್ತಾ ಇದ್ದಾರೆ. ತುಂಬ ಕಷ್ಟ ಆಗುತ್ತೆ ಸ್ಲೋ ಡೆಲಿವರಿಗಳು. 6 ಹೊಡೆಯೋದು ಅದನ್ನೇ 2 ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ರಿವರ್ಸ್ ಸ್ವೀಪ್ ಮಾಡೋ ಪ್ರಯತ್ನ ಹೊಡೆದಿದ್ದಾರೆ. ಒಳ್ಳೆ ಶಾಟ್ ಆಗ್ತಾ ಇದೆ. ಯಾಕಾದ್ರೂ ನೋಡೋಣ. ಭರ್ಜರಿಯಾಗಿ ಒಳ್ಳೆಯ ಪ್ರಯತ್ನ ಮಾಡಿದ್ರು. 4 ಆಗ್ತಾ ಇದೆ. ತಂಡದ ಮೊತ್ತ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಈಗಾಗಲೇ ಈ ಓವರಲ್ಲಿ 9 ರನ್ ಗಳಿಸಿದ್ದಾರೆ. ಪ್ರತಿ ಓವರಿಗೆ 10 ಅವಶ್ಯಕತೆಯನ್ನು 9 ಈ ಓವರಲ್ಲಿ ಮಾಡಿದ್ದಾರೆ. ಸ್ಲೋ ಡೆಲಿವರಿಗಳನ್ನ ರಿವರ್ಸ್ ಮತ್ತೊಂದು ಗ್ಯಾಪಲ್ಲಿ ಹೊಡೆದಿದ್ದಾರೆ. ಎಳೆದು ಬಾರಿಸಿದರೆ ಒಳ್ಳೆ ಫೀಲ್ಡಿಂಗ್ ನಿಯಾಲ್ ಆಕಾಶ್ ಅವರಿಂದ. ಅತ್ಯುತ್ತಮವಾದಂಥ 2 ರನ್ ತೆಗೆದುಕೊಳ್ತಾ ಇದ್ದಾರೆ. ದಯವಿಟ್ಟು ಮೂವ್ ಮಾಡಿ. ಅಂಪೈರ್ಗೆ ವಾದ ಮಾಡೋ ಹಾಗಿಲ್ಲ, ಕಮಿಟಿಯವರು ಹೇಳ್ತಾ ಇದ್ದಾರೆ. ಸರ್ ದಯವಿಟ್ಟು ಅಂಪೈರ್ಗೆ ಗೌರವ ಕೊಟ್ಟೆ ಆಡಿ. ಎಲಿಟ್ ಆಟಗಾರರು. ಅಂಪೈರ್ ಡಿಸಿಷನ್ ಫೈನಲ್ ಡಿಸಿಷನ್ ಅಂತ ಕಮಿಟಿಯವರು ಹೇಳ್ತಾ ಇದ್ದಾರೆ. ಆಡಿ ಎಲಿಟ್ 11 ದಯವಿಟ್ಟು. ಕಾದು ನೋಡೋಣ. ಇದು ಆಗ್ತಾ ಇದೆ. ಇದು
ಅಲಕ್ಕಾಗಿ ಕನ್ವರ್ಟ್ ಆಗ್ತಾ ಇದೆ. ಅದಕ್ಕೆ ಹೇಳುವುದು ಭಾಗಿಯಾಡುವುದು ಶ್ರೇಷ್ಠ, ಹೊಂದಿಕೊಂಡು ಆಡುವುದು ಅತ್ಯುತ್ತಮ. ಅತ್ಯುತ್ತಮವಾದಂತ ಹೊಡೆತ, ಇದು ಕೂಡ ಪ್ರಸಾದ್ ಅವರಿಂದ ಬರ್ತಾ ಇದೆ. ಮತ್ತೊಂದು 6 ತಂಡದ ಮೊತ್ತ 70ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಎಲೀಟ್ 11 ಅವರು ಮಿಸ್ಟೇಕ್ ಗಳನ್ನ ಮಾಡ್ತಾ ಇದ್ದಾರ, ಅತಿರಿಕ್ತ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅನಿಸ್ತಾ ಇದೆ. ತಂಡದ ಮೊತ್ತ 70, 6 ಓವರ್ಗಳ ಮುಕ್ತಾಯಕ್ಕೆ. ಸ್ವಲ್ಪ ಬೇಗನೆ ಆಡಿ ಒಳ್ಳೆ ಸಂಘಟಿತವಾದಂಥ ಬಾಲಿಂಗ್ ಅನ್ನೇ ಹೊಂದಿತ್ತು. ಬಟ್ ಒಂದು ಅನ್ನೆಸೆಸರಿ ಕಮ್ಯುನಿಕೇಶನ್ ಅನ್ನ ಕಂಡುಕೊಂಡ್ರು. ಬಟ್ ಅದು ಥರ್ಡ್ ಅಂಪೈರ್ಗೆ ಹೋದಾಗ ಅದು 4 ಆಯಿತು. ಆ 4 ಫಸ್ಟ್ ಅಲ್ಲಿ ವೇಗವಾಗಿ ಎಸೆದ್ರು ವಿನಯ್ ಬಾರ್ಕೇರ್ ಅವರು. ಅದು ಕೂಡ 6 ಆಯಿತು. 2 ಆಗಿದ್ರೆ ಮೂವ್ ಆಗ್ಬಿಡ್ತಿತ್ತೇನೋ, ಬಟ್ ಲಕ್ಕಲ್ಲಿ ಕೈ ಕೊಡ್ತಾ ಇದೆ ಅನ್ಸುತ್ತೆ. ಓಕೆ, ಬೇಗನೆ ಪಂದ್ಯವನ್ನು ಆರಂಭಿಸಬೇಕು. ಸಮಯದ ಅಭಾವ ಇರುತ್ತೆ. ಮುಂದಿನ ಎಸೆತಗಾರರಾಗಿ ಬರ್ತಾ ಇದ್ದಾರೆ ನಿಹಾಲ್ ಆಕಾಶ್. ಎಪ್ಪತ್ತು ರನ್ ಗಳಿಸಿ ಆಡ್ತಾ ಇದೆ 6 ಓವರ್ಗಳಲ್ಲಿ. ಭರ್ಜರಿಯಾದಂತಹ ಪ್ರಸಾದವನ್ನ ಈ ಪ್ರಸಾದ ನೀಡ್ತಾ ಇದ್ದಾರೆ. ಪೆನಲ್ಟಿಯ ಬೀಳುವ ಸಾಧ್ಯತೆ ಇದೆ. ಬೇಗನೆ ಪಂದ್ಯವನ್ನು ಆಡಿಸಿಕೊಳ್ಳಿ ಎಲಿಟ್ 11 ಅವರು. ಮತ್ತೊಂದು ರಕ್ಷಣಾತ್ಮಕ ಡಾಟ್ ಆಗ್ತಾ ಇದೆ. ಒಳ್ಳೆಯ ಎಸೆತ ಇದು ನಿಹಾಲ್ ಆಕಾಶಿಂದ. ಮುನ್ನುಗ್ಗಿ ಬಾರಿಸೋ ಪ್ರಯತ್ನ, ಒಳ್ಳೆ ಕಾಲ್ ಅದು. ಪ್ರಸಾದ್ ಅವರಿಂದ ಬೇಡ ಅಂತ ಹೇಳಿದ್ರು. ಮತ್ತೊಂದು ಡಾಟ್ ಆಗ್ತಾ ಇದೆ. ಅತ್ಯುತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ಕಂಡುಕೊಳ್ತಾ ಇದೆ. ಅತ್ಯುತ್ತಮವಾದಂತಹ ಎಸೆತ ಆಗ್ತಾ ಇದೆ. ಇದು ಸತತ 3 ಡಾಟ್ ಬಾಲ್ಗಳನ್ನ ಕಂಡುಕೊಂಡಿದ್ದಾರೆ ನಿಹಾಲ್ ಆಕಾಶಿಂದ. ಈ ಓವರಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದೆ ಎಲಿಟ್ 11 ತಂಡದಿಂದ. ಭರ್ಜರಿ ಎಸೆತಗಳನ್ನ ಯಶಸ್ವಿ ಆಗ್ತಾ ಇದೆ. ಪ್ರೆಷರ್ ಅಲ್ಲಿ ಬಂದಿದ್ದಾರೆ ಇವಾಗ ಅಮೃತ್ ಅವರು. ಈ ಓವರಿನ ಕಮ್ ಬ್ಯಾಕಿನ ಪ್ರಯತ್ನ ಮತ್ತೆ 10ಕ್ಕೆ ಬರುತ್ತೆ ಸ್ಕೈ ಫೋರ್ಸ್ಗೆ. ಒಳ್ಳೆಯ ಬಾಲಿಂಗ್ ಪ್ರದರ್ಶನ ನಿಹಾಲ್ ಆಕಾಶ್. 3 ಅತ್ಯುತ್ತಮ ಕ್ವಾಲಿಟಿ ಎಸೆತಗಳನ್ನು ಕಂಡುಕೊಂಡಿದ್ದಾರೆ. ಅತ್ಯುತ್ತಮ ಪವರ್ಫುಲ್ ಶಾಟ್, ನೇರವಾಗಿ ಫೀಲ್ಡರ್ ಹತ್ರ 1 ರನ್ ತೆಗೆದುಕೊಳ್ತಾ ಇದ್ದಾರೆ. ಕಾದು ನೋಡೋಣ. ನೋ ಬಾಲ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಫ್ರೀ ಹಿಟ್ಟಿನ ಅವಕಾಶ ದೊರೀತಾ ಇದೆ ಪ್ರಸಾದ್ ಅವರಿಗೆ. 2 ರನ್ ಜೋಡುಪಡೆ ಆಗ್ತಾ ಇದೆ. ಒಂದೊಳ್ಳೆ ಅವಕಾಶ. ಮತ್ತೆ ಪ್ರಸಾದ್ ಅವರು ಸ್ಟ್ರೈಕ್ ಅಲ್ಲಿ. ಕಾದು ನೋಡೋಣ ಈ ಚೆಂಡು ಕೂಡ ಪ್ರಸಾದ್ ಅವರು ನೀಡ್ತಾರ ಅಂತೇಳಿ. ಬಿಗ್ ಹಿಟ್ಟಿನ ಸರ್ದಾರ ಈ ಪ್ರಸಾದ್ ಅವರು. ಮತ್ತೆ ನಿಹಾಲ್ ಆಕಾಶ್ ಟು ಪ್ರಸಾದ್. ಎಳೆದು ಬಾರಿಸಿದ್ದಾರೆ. 6 ಭರ್ಜರಿ ಪ್ರಸಾದ ನೀಡ್ತಾ ಇದ್ದಾರೆ. ಸ್ಕೈ ಫೋರ್ಸಿನ ಆಟಕ್ಕೆ ವಿಲಿ 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 ಆಗ್ತಾ ಇದೆ ಈ ಎಲಿಟಿನ ಆಟಗಾರರು. ತಂಡದ ಮೊತ್ತ 78ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಆಗಿದೆ. ಬ್ಲಾಕ್ ಎಸೆತ ಚೆಂಡನ ಗ್ಯಾಪ್ ಅಲ್ಲಿ ತಳೆದರೆ. ಕಾದು ನೋಡೋಣ. ರಿಸ್ಕಿ ರನ್ ಕಲೆಕ್ಟ್ ಆಗ್ಲಿಲ್ಲ ಅನ್ಸತ್ತೆ. ಅಂತ ಕ್ವಾಲಿಟಿ ರನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ಊರಲ್ಲಿ ಕೂಡ 10 ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 10 ರನ್ ಬಿಟ್ಟುಕೊಡಿದ್ದಾರೆ. ತಂಡದ ಮೊತ್ತ 80.
ಮತ್ತೊಂದು ಅತ್ಯುತ್ತಮವಾದಂತ ಹೊಡೆತ, ಮತ್ತೆ ಫಂಬಲ್ ಆದ್ರೂ ಕೂಡ 1 ರನ್ ತೆಗೆದುಕೊಳ್ತಾ ಇದ್ದಾರೆ. ಓವರ್ ಮುಕ್ತಾಯ 81 7 ಓವರ್ಗಳ ಮುಕ್ತಾಯಕ್ಕೆ ಕೇವಲ 20ರ ಅವಶ್ಯಕತೆ. 18 ಎಸೆತದಲ್ಲಿ ಎಲ್ಲಿಂದ ಟಫ್ ಆಗತ್ತೆ ಎಲಿಟ್ 11ಗೆ. ಕಾದು ನೋಡೋಣ ಮುಂದಿನ ಎಸೆತವನ್ನು ಯಾರು ಎಸೆಯಲು ಬರ್ತಾರೆ. ಸ್ವಲ್ಪ ಬೇಗನೆ ದಯವಿಟ್ಟು ಹಂಗೆ ಒಳಗೆ ಬರುವಾಗಿಲ್ಲ. ಮುಂದಿನ ಎಸೆತಗಾರರಾಗಿ ತಡದ ನಾಯಕ ಬರ್ತಾ ಇದ್ದಾರೆ ಹ್ಯಾಪಿ ಸಂತೋಷ್ ಅವರು. ಸ್ಟ್ರೈಕಲ್ಲಿ ಪ್ರಸಾದ್ ಅವರಿದ್ದಾರೆ. ಕಾದು ನೋಡೋಣ. 81ಕ್ಕೆ 7 ಓವರ್ಗಳ ಮುಕ್ತಾಯಕ್ಕೆ ಭರ್ಜರಿ ಬ್ಯಾಟಿಂಗ್ ಅನ್ನು ಕಂಡುಕೊಂಡಿದೆ ಸ್ಕೈ ಫೋರ್ಸ್ ತಂಡದ ಆಟಗಾರರು. ಎಳೆದು ಬಾರಿಸುವ ಪ್ರಯತ್ನ, ಬ್ಯಾಟಿನ ಒಳ ಹಂಚಿಕೆ ತಾಗಿದೆ, ಗ್ಯಾಪ್ ಅಲ್ಲಿ ಇದೆ ಇದು. ಮತ್ತೆ ಫಂಬಲ್ ಆಗಿದೆ, ಮತ್ತೆ 2 ರನ್ಗಳು. ಜೋರಾದ ಚಪ್ಪಾಳೆ ಬರಬೇಕು. 50 ರನ್ ಗಳಿಸ್ತಾ ಇದ್ದಾರೆ ಈ ಪ್ರಸಾದ್ ಅವರಿಂದ. ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ, ಕ್ವಾಲಿಟಿ ಕ್ರಿಕೆಟಿಂಗ್ ಅನ್ನ ಕಂಡುಕೊಳ್ತಾ ಇದೆ. 18 ಎಸೆತದಲ್ಲಿ ಅತಿ ವೇಗದ ಅರ್ಧ ಶತಕ. ಸ್ಕೈ ಫೋರ್ಸ್ ಎಂತ ಫೋರ್ಸ್ ಅನ್ನ ಕೊಡ್ತಾ ಇದೆ, ಆಕಾಶಕ್ಕೆ ಫೋರ್ಸಿನ ಆಟಗಾರನ. 18 ಎಸೆತದಲ್ಲಿ ಯಾರು ಹೊಡೆದಿಲ್ಲ. 23ರಲ್ಲಿ ಹೊಡೆದಿದ್ರು ವಿಜಯ್ ಅವರು. ಇದು ಎಸೆತ, ಮತ್ತೊಂದು ಬ್ಲಾಕ್ ಎಸೆತ. 1 ರನ್ ಕದೀತಾ ಇದ್ದಾರೆ ಅನ್ನಿಸ್ತಾ ಇದೆ. ಕೇವಲ 15 ಎಸೆತದಲ್ಲೇ ಈ ಟೂರ್ನಿ ಅಲ್ಲ, ಸೀಸನ್ 1 ನಲ್ಲಿ ಕೂಡ ಯಾರು ಹೊಡೆದಿಲ್ಲ. ಜೋರಾದ ಚಪ್ಪಾಳೆ ಬರಬೇಕು. 15 ಎಸೆತದಲ್ಲಿ 50 ರನ್ಗಳು. ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಪ್ರಸಾದ್ ಅವರಿಂದ. ಬಲೆ 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 ಪ್ರಸಾದ್ ಎಂತ ಕ್ವಾಲಿಟಿ ಕ್ರಿಕೆಟಿಂಗ್ ಶಾಟ್ಗಳನ್ನ ಕಂಡುಕೊಂಡಿದ್ದಾರೆ ಬಲಾಢ್ಯ ಎಸೆತಗಾರರು. ಎಲಿಟ್ 11 ಬೌಲಿಂಗ್ ಅಂದ್ರೆ ಭಾರಿ ಗಟ್ಟಿಯಾದಂತ ಬೌಲಿಂಗ್, ಅಂತ ಗಟ್ಟಿಯನ್ನೇ ಚೂರು ಚೂರು ಮಾಡ್ತಾ ಇದ್ದಾರೆ. ಸಿಂಹ ಸ್ವಪ್ನವಾಗ್ತಾ ಇದ್ದಾರೆ, ಕನಸುಗಳು ನುಚ್ಚು ನೂರು ಆಗ್ತಾ ಇದೆ ಎಲಿಟ್ ತಂಡದ ಆಟಗಾರರದು. ಬ್ಯಾಡ್ ಲಕ್, ಮಿಸ್ಫೀಲ್ಡ್. ಇಲ್ಲಿಂದ ಈ ಪಂದ್ಯನ ಸೇವ್ ಮಾಡೋದು ಟೂ ಟಫ್ ಅನಿಸ್ತಾ ಇದೆ. ತಂಡದ ಮೊತ್ತ 88. ಇಲ್ಲಿಂದ ಈ ಪಂದ್ಯವನ್ನು ಸೇವ್ ಮಾಡೋದು ಎಲಿಟ್ 11 ತುಂಬಾ ಕಷ್ಟ ಆಗ್ತಾ ಇದೆ ಅನಿಸ್ತಾ ಇದೆ. ಒಂದೊಳ್ಳೆಯ ಬ್ಯಾಟಿಂಗ್ ಅನ್ನ ಸ್ಕೈ ಫೋರ್ಸ್ ಮಾಡಿದ ಪ್ರಭಾವ, ಭರ್ಜರಿಯಾದಂತ ಅಮೃತ ಮತ್ತು ಈ ಪ್ರಸಾದ ಇಬ್ಬರು ಮತ್ತೊಂದು 4. ಅತಿ ವೇಗದ ಚೇಸ್ ಆಗತ್ತೆ ಇದು ಬ್ಯಾಟಿನ ಒಳ ಹಂಚಿಕೆತಾಗಿ. 92 ಈ ಟೂರ್ನಿಯ ಹೈಯೆಸ್ಟ್ ಚೇಸ್ ಅನ್ನ ಮಾಡ್ತಾರ ಅನಿಸ್ತಾ ಇದೆ. ಸ್ಕೈ ಫೋರ್ಸಿನ ಆಟಗಾರರ ಈ ಪ್ರಸಾದವನ್ನ ಎಲಿಟ್ ಆಟಗಾರರು ತೆಗೆದುಕೊಳ್ಳಕ್ಕಾಗಲ್ಲ ಅಂತ ಪ್ರಸಾದ ನೀಡ್ತಾ ಇದ್ದಾರೆ. ದೈವ ಕೊಟ್ಟ ಪ್ರಸಾದ ತೆಗೆದುಕೊಳ್ಳಲು 100 ಜನ ವೇದಿಕೆಯ ಮೇಲೆಲ್ಲ ಪಾಳೆ ಹಚ್ಚಿ ನಿಲ್ತಾರೆ. ಬಟ್ ಈ ಪ್ರಸಾದ ಬಹಳ ಕಷ್ಟ ಆಗ್ತಾ ಇದೆ. ಅಮೃತ ಅವರು ವಿಷ ಆಗ್ತಾ ಇದ್ದಾರೆ, ವಿಷ ಕಂಠ ಆಗ್ತಾ ಇದ್ದಾರೆ ಎಲಿಟ್ ಆಟಗಾರರಿಗೆ ಅಮೃತ ಅವರು. ಈ ಬಾರಿ ಎನಿಹೌ 1 ರನ್ನನ್ನ ತೆಗೆದುಕೊಳ್ಳುತ್ತಾ ಇದ್ದಾರೆ. ಈ ದಾಂಡಿಗರಿಂದ ಬರ್ತಾ ಇದೆ ಭರ್ಜರಿಯಾದಂತ ಪಾರ್ಟ್ನರ್ಶಿಪ್. ಬೈಸ್ ಮುಖಾಂತರ ತಂಡದ ಮೊತ್ತ 93. ಕೊನೆಯ 8ರ ಅವಶ್ಯಕತೆ. ಎಲಿಟ್ 11 ಕನಸುಗಳು ವೇಗವಾಗಿ ಪಡೆದಂತ 100ರ ಕನಸು ತುಂಬಾ ಕಷ್ಟ ಆಯ್ತು ಅನಿಸ್ತಾ ಇದೆ. ಮಿಸ್ಫೀಲ್ಡ್ಗಳು ಬಲೆ 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 ಪ್ರಸಾದ, ಎಂಥ ಪ್ರಸಾದ ನೀಡ್ತೀಯಪ್ಪ ನೀನು. ಜೋರಾದ ಚಪ್ಪಾಳೆ ಬರಬೇಕು.
17 ಎಸೆತಗಳು. ಸ್ಕೈ ಫೋರ್ಸಿನ ಆಟಗಾರರು ಈ ಲೆವೆಲ್ ಫೋರ್ಸ. ಪಾಪ ಶಾರುಖ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಈ ಪಂದ್ಯವನ್ನು ವೀಕ್ಷಣೆ ಮಾಡಲು ನಮ್ಮ ಸಂಘಟಕರು, ನಮ್ಮ ಸೇವಾ ತಂಡದ ಕ್ಯಾಪ್ಟನ್ ಕೂಡ ಈ ದಿನದ ಭರ್ಜರಿಯಾಗಿ ಪಂದ್ಯವನ್ನು ನೋಡ್ತಾ ಇದ್ದಾರೆ. ಸರ್, ಈ ಪಂದ್ಯನ ಒಂದು ಹಂತದ ಕನಸನ್ನು ಯಾವುದೇ ಹಂತ ಕೂಡ ನನಸಾಗಲ್ಲ. ಎಲಿಟ್ 11 ತಂಡದ್ದು ಸ್ಕೈ ಫೋರ್ಸಿನ ಆಂಜನೇಯ ಕಟಗಿ ಅವರ ಮಾಲೀಕತ್ವದ ನೇತೃತ್ವದ ತಂಡ ಈ ಪ್ರದರ್ಶನ ಮುಂಬರುವಂತ ಆಟಗಾರ, ಮುಂಬರುವಂತ ಎದುರಾಳಿಗಳಿಗೆ ನೇರ ಸಂದೇಶವನ್ನು ನೀಡ್ತಾ ಇದ್ದಾರೆ. ನಾಯಕತ್ವ ವೈಭವದ ನಾಯಕತ್ವ ವೈಭವ ಎಂಥ ವಿನೂತನ ವೈಭವವನ್ನು ಕಂಡುಕೊಳ್ತಾ ಇದೆ. ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ. ಮತ್ತೊಂದು ಡಾಟ್ ಆಗ್ತಾ ಇದೆ. ದಯವಿಟ್ಟು ಮೊದಲೇ ಸೆತ ವಿನಯ್ ಬಾರ್ಕೇರಿಂದ ಡಾಟ್ ಆಗ್ತಾ ಇದೆ. ಒಳ್ಳೆ ರನ್ ರೇಟ್ ಕೂಡ ಪಡೆದುಕೊಳ್ತಾ ಇದ್ದಾರಪ್ಪ. ಇದು ಎಳೆದು ಬಾರಿಸಿದ್ದಾರೆ. ಪಂದ್ಯ ಟೈ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕು. 1 ರನ್ನಿನ ಅವಶ್ಯಕತೆ ಮಾತ್ರ, 2 ರನ್ನಿನ ಅವಶ್ಯಕತೆ. ಪ್ರಸಾದ್ ಅವರು ಎಳೆದು ಬಾರಿಸೋ ಪ್ರಯತ್ನ. ಮತ್ತೊಂದು ರನ್ ತೆಗೆದುಕೊಳ್ತಾ ಇದ್ದಾರೆ. ಭರ್ಜರಿಯಾಗಿ 5 ಸಿಕ್ಸರ್ಗಳನ್ನ ಹೇಳಿ ಸರ್, ಹೇಳಿ. ಸರ್, ಇನ್ನೊಂದು ರನ್ ಇದೆ, ಇನ್ನೊಂದು ರನ್ ಇದೆ. 5 ಸಿಕ್ಸರ್ಗಳು 3 4ಗಳು ಬಾರಿಸಿದ್ದಾರೆ ಪ್ರಸಾದ್ ಅವರು. ಈ ಪಂದ್ಯವನ್ನು ಗೆಲ್ತಾ ಇದ್ದಾರೆ ಸ್ಕೈ ಫೋರ್ಸಿನ ಆಟಗಾರರು. 2ನೇ ಪಿಚ್ನಲ್ಲಿ ಓಡಬೇಡಿ ದಯವಿಟ್ಟು ಸರ್, ಪಿಚ್ಚಲ್ಲಿ ಓಡಬೇಡಿ.